ಏನು ಪಹಲ್ಗಾಮ್ಗೆ ಹೋದಂಥ ಪ್ರವಾಸಿಗರನ್ನು ಪಾಕಿಸ್ತಾನದ ಪಾಪಿ ಉಗ್ರರು ಏನು ಕೊಲೆಯನ್ನು ಮಾಡ್ತಾರೆ. ಇದಕ್ಕೆ ದೇಶಾದ್ಯಂತ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಿದೆ. ಅದಕ್ಕೆ ಪ್ರತೀಕಾರವಾಗಿ ನಮ್ಮ ಭಾರತೀಯ ಸೇನೆ ಸಿಂಧೂರ್ ಆಪರೇಷನ್ ಕೂಡ ಮಾಡ್ತದೆ. ಏನು ಮೊದಲನೇ ಹಂತದಾಗಿತ್ತು, ನಿನ್ನೆ ರಾತ್ರಿ ಕೂಡ ಎರಡನೇ ಹಂತದ ಆಪರೇಷನ್ ಕೂಡ ಮಾಡಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಏನು ಮಾಜಿ ಸೈನಿಕರು ಅನಿಲ್ ಶರಣಪ್ಪ ಸರ್ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಏನು ಸರ್ ಈಗ ದಾಳಿಯಾಗಿದೆ, ಇದಕ್ಕೂ ಭಾರತ ಮತ್ತೆ ತಿರುಗೇಟನ್ನು ನೀಡಿದೆ, ಏನು ಅನಿಸ್ತಿದೆ ಈಗ? ಓಕೆ, ನಿಮಗೆ ಗೊತ್ತಿದ್ದಾಗೆ 22 ಏಪ್ರಿಲ್ಗೆ ಕೆಲವು ಉಗ್ರವಾದಿಗಳು ಪಹಲ್ಗಾಮ್ನಲ್ಲಿ ನಮ್ಮ ಭಾರತ ದೇಶದ ವಿವಿಧ ಪ್ರಾಂತಗಳಿಂದ ಹೋದಂಥ ಟೂರಿಸ್ಟ್ಗಳ ಮೇಲೆ ದಾಳಿ ಮಾಡಿ ಅವ್ರ ಧರ್ಮದ ಆಧಾರ ಮೇಲೆ ಅವ್ರನ್ನ ಚೆಕ್ ಮಾಡಿ, ಓಕೆ ನೀನು ಮುಸ್ಲಿಮ್ ಇದ್ದಿ ಅಂದ್ರೆ ಅವರ ಕುಟುಂಬದ ಸದಸ್ಯರ ಎದುರೇ ಅವ್ರ ಹೆಂಡತಿ ಎದುರು ಗಂಡು ಕೊಲ್ದರು, ಈ ಥರ ಮಕ್ಕಳು ಎದುರು ತಂದೆ ಕೊಲ್ದರು. ಇಂಥ ಒಂದು ಘಟನೆ ಆಗಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ಇಂಥ ಒಂದು ಬರಬರ್ತವಾದಂಥ ಒಂದು ಮಿಲಿಟೆಂಟ್ ಟೆರರಿಸ್ಟ್ ಆ್ಯಕ್ಟ್ ಏನಾಗಿತ್ತು, ಇದಕ್ಕೆ ನಾವು ಖಂಡಿತವಾಗಿ ಒಂದು ಬದಲಾವಣೆ ತೆಕ್ಕೊಳ್ಬೇಕು ಅಂತಂದು ನಮ್ಮಲ್ಲಿ ಆ ಭಾವನೆ ಮೂಡ್ತು. ಇಡೀ ದೇಶದಲ್ಲೇ ಎಲ್ಲರೂ ನಾವು ಇದಕ್ಕೆ ಬದಲಾವಣೆ ತೆಕ್ಕೊಳ್ಳೇಬೇಕು ಅನ್ನೋ ಒಂದು ಅಭಿಪ್ರಾಯ ಆಯಿತು. ಆದಮೇಲೆ ಕೂಡ ನಮ್ಮ ಪ್ರಧಾನಿಗಳು, ನಮ್ಮ ದೇಶದ ಸರ್ಕಾರ ಕೂಡ, ಎಲ್ಲ ವಿವಿಧ ಅಪೋಸಿಷನ್ ಪಾರ್ಟಿ ಕೂಡ ಎಲ್ಲರೂ ಹೇಳಿ ಅವ್ರನ್ನ ಕಾನ್ಫಿಡೆನ್ಸ್ನಲ್ಲಿ ತಗೊಂಡು ಭಾರತ ದೇಶ ಒಂದು ಪ್ಲಾನ್ ಮಾಡ್ತಾಯಿತ್ತು. ಈ ಟೆರರಿಸ್ಟ್ ಕ್ಯಾಂಪ್ಸ್ಗಳು ಒಂದು ಸುಮಾರು 21 ಟೆರರಿಸ್ಟ್ ಕ್ಯಾಂಪ್ಗಳನ್ನು ನಾವು ಐಡೆಂಟಿಫೈ ಮಾಡಿದೆವು. ಎಲ್ಲಿ ಉಗ್ರವಾದಿಗಳನ್ನು ಟ್ರೈನಿಂಗ್ ಮಾಡ್ತಾರೆ, ಟೆರರಿಸ್ಟ್ಗಳನ್ನು ಲಾಂಚ್ ಪ್ಯಾಡ್ ಮಾಡಿ ಭಾರತ ದೇಶದಲ್ಲಿ ಟ್ರೈನಿಂಗ್ ಆದಮೇಲೆ ಎಕ್ಸ್ಪ್ಲೋಸಿವ್ಸು, ಅಮ್ಯುನಿಷನ್ನು ಮತ್ತು ಹತ್ಯಾರ ಕೊಟ್ಟು ಕಳಿಸ್ತಾರೆ. ಇಂಥ ಕೆಲವೊಂದು ಟ್ರೈನಿಂಗ್ ಸೆಂಟರ್ಗಳು, ಟ್ರೈನಿಂಗ್ ಕ್ಯಾಂಪ್ಗಳು ನಾವು ಐಡೆಂಟಿಫೈ ಮಾಡಿ 7ನೇ ತಾರೀಕು ಮುಂಜಾನೆ 1:05 ಆದ ನಂತರ ಸುಮಾರು 25 ನಿಮಿಷದಲ್ಲಿ ನಾವು 9 ಟಾರ್ಗೆಟ್ಗೆ ಪ್ರಯಾರಿಟೈಸ್ ಮಾಡಿ ಅವುಗಳನ್ನು ನಾವು ಬರ್ಬಾದ್ ಮಾಡಿದೆವು. ಈ 9 ಟಾರ್ಗೆಟ್ಗಳಲ್ಲಿ 5 ಟಾರ್ಗೆಟು ನಮ್ಮ ಪಾಕ್ ಆಕ್ಯುಪೈಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿವೆ ಮತ್ತು ಒಂದು 4 ಪಾಕಿಸ್ತಾನದಲ್ಲಿದ್ದು. ಈ 9 ಟಾರ್ಗೆಟ್ಗಳು ಎಷ್ಟು ಛತಿ ಹತ್ತದ ಅಂತಂದ್ರೆ ಅವು ಪಾಕಿಸ್ತಾನದವರಿಗೆ ಸಾಹಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಉದ್ದೇಶ ಏನಿತ್ತು, ನಮ್ಮನ್ನು ಯಾರು ಹೊಡೆದಿದ್ದಾರೆ, ಯಾರು ಸಹಾಯ ಮಾಡಿದ್ದಾರೆ ಅಂಥವ್ರಿಗೆ ಮಾತ್ರ ನಾವು ಸೆಲೆಕ್ಟ್ ಮಾಡಿ ಟಾರ್ಗೆಟ್ ಮಾಡಿದ್ದೀವಿ, ಅಂಥವ್ರಿಗೆ ಮಾತ್ರ ನಾವು ಡಿಸ್ಟ್ರಾಯ್ ಮಾಡಿದೆವು. ಅಲ್ಲಿ ಇಟ್ ವಾಸ್ ಟೋಟಲಿ ನಾನ್ ಎಸ್ಕಲೇಟ್ರಿ. ವಿ ಡಿಡ್ ನಾಟ್ ಆ್ಯಕ್ಚುಲಿ ಏಮ್ ಎಟ್ ಮಿಲಿಟ್ರಿ ಇನ್ಸ್ಟಾಲೇಷನ್ಸು, ಮಿಲಿಟ್ರಿ ಇನ್ಫ್ರಾಸ್ಟ್ರಕ್ಚರು. ಸಿವಿಲಿಯನ್ಸ್ಗೆ ನಾವು ಟಾರ್ಗೆಟ್ ಮಾಡಿಲ್ಲ. ನಾವು ಮಾಡಿದ್ದು ಬರೀ ಉಗ್ರವಾದಿಗಳ ಕ್ಯಾಂಪು, ಉಗ್ರವಾದಿಗಳನ್ನು, ಅದರಲ್ಲಿ ಮಸೂದ್ ಅಜಾರ್ ನಂಥ ಉಗ್ರವಾದಿ, ಜೈಷೆ ಮೊಹಮ್ಮದ್ನ ಉಗ್ರವಾದಿ ಯಾರು ನಾವು 814 ಒಂದು ಇಂಡಿಯನ್ ಏರ್ಕ್ರಾಫ್ಟ್ ಇನ್ ಕಂದಾರ್ ಹೈಜಾಕ್ ಆಗಿತ್ತು, ಆವಾಗ ಅವನಿಗೆ ನಾವು ಬಿಟ್ಟೇವಲ್ಲ. ಅವನದು ಕಂಪ್ಲೀಟ್ 10 ಫ್ಯಾಮಿಲಿ ಮೆಂಬರ್ಸು, 4 ಏಡ್ಸ್ ಅವರು ಕೂಡ ಬಹವಲ್ಪುರ್ನಲ್ಲಿ ಈ ಡಿಸ್ಟ್ರಾಯ್ ಆಗಿಬಿಟ್ಟಿದ್ದಾರೆ. ಇದು ನೋಡಿದ ಮೇಲೆ ಇವಾಗ ಪಾಕಿಸ್ತಾನ ಅದು ರಿಟಾಲಿಯೇಟ್ ಮಾಡ್ತಂತ ನಮಗೆ ಅನ್ನಿಸ್ತಾನೇ ಇತ್ತು. ಯಾಕೆ ಪಾಕಿಸ್ತಾನದ್ದು ಮಾರಿ ಹೆಂಗೆ ತೋರಿಸ್ಬೇಕು ತಮ್ಮ ದೇಶದ ಪ್ರಜೆಗಳಿಗೆ ಅಂತ ಅವ್ರು ಏನಾದರೂ ಮಾಡ್ತಾರಂದೀಗ ಸಿವಿಲಿಯನ್ ಮ್ಯಾಗ ಟಾರ್ಗೆಟ್ ಮಾಡೋಕ್ಕೆ ಡ್ರೋನ್ ಥ್ರೂ, ಶೆಲ್ಲಿಂಗು, ಸೀಸ್ ಫೈರ್ ವೈಲೇಷನು, ಈ ಥರದ ಚಟುವಟಿಕೆಗಳು ಯಾವಾಗಲೂ ಇರ್ತಾರೆ. ಬಾರ್ಡರ್ ಏರಿಯಾದಲ್ಲಿ ಸಾಂಬಾ ರೀಜನ್, ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಈ ಕಡೆ ಪಂಜಾಬ್, ಈವನ್ ರಾಜಸ್ಥಾನ್, ಗುಜರಾತ್, ಇವೆಲ್ಲ ಪ್ರದೇಶಗಳಲ್ಲಿ ಅವರು ಡ್ರೋನ್ ಮುಖಾಂತರ ಒಂದು ಅಟ್ಯಾಕ್ ಮಾಡಿದ್ದಾರೆ. ಆ ಡ್ರೋನ್ಗಳನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ನಾವೆಲ್ಲ ಸರಿಯಾಗಿ ಡಿಪ್ಲಾಯ್ ಮಾಡಿದ್ದೀವಿ. ಆ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ನಾವು ಕೊನೆಗೆ ಇವ್ರದ್ದು ಸುಮಾರು 40ಗಿಂತಲೂ ಹೆಚ್ಚು ಡ್ರೋನ್ಗಳನ್ನು ನಾಶ ಮಾಡಿದ್ದೀವಿ. ಒಂದು F-16 ಕೂಡ ನಾವು ಹೊಡೆದುಬಿಟ್ಟಿದ್ದೀವಿ. ಮತ್ತು ರಾವಲ್ಪಿಂಡಿಯಲ್ಲಿ ಇರ್ತಕ್ಕಂಥ ಇವ್ರದ್ದೊಂದು ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ನಾವು ಅವ್ರಿಗೆ ಡಿಸ್ಟ್ರಾಯ್ ಮಾಡಿದ್ದೀವಿ. ಸರ್, ಈಗ ಪದೇ ಪದೇ ಭಾರತನ ಎಷ್ಟು ಸರಿ ಪಾಕಿಸ್ತಾನಕ್ಕೆ ಅನುಗುತ್ತೆ, ಎಲ್ಲ ಸರಿಗೂ ಭಾರತ ಅದಕ್ಕೆ ತಕ್ಕದಂಥ ಉತ್ತರ ಕೊಟ್ಟಿದೆ. ಏನು ಅವ್ರದ್ದು ದೇಶವನ್ನೇ ತುಂಡರಿಸುವ ಕೆಲಸವನ್ನು ಕೂಡ ಭಾರತ ಮಾಡಿತ್ತು. ಇಷ್ಟಾದರೂ ಕೂಡ ಯಾಕೆ ಪಾಕಿಸ್ತಾನ ಬುದ್ಧಿ ಕಲ್ತಿಲ್ಲ, ಪದೇ ಪದೇ ಈ ಕೆಲಸ ಮಾಡ್ತಾ ಇದೆ? ಪಾಕಿಸ್ತಾನ ಬುದ್ಧಿ ಕಲಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ನಾನು ಮಿಲಿಟೆಂಟ್ ಆ್ಯಕ್ಟಿವಿಟೀಸ್ಗಳು ಭಾಳ ನೋಡಿದ್ದೀನಿ. ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ 95ನಿಂದ ನಾನು ಮಿಲಿಟೆಂಟ್ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದೀನಿ, ಮಿಲಿಟೆಂಟ್ಗಳ ಜೊತೆ ಡೀಲ್ ಮಾಡಿದ್ದೀನಿ. ಅವ್ರ ಮೈಂಡ್ಸೆಟ್ ಏನಿದೆ, ಒಂದು ಕಟ್ಟರ್ವಾದಿ, ಇಸ್ಲಾಮೈಜೇಷನ್, ಈ ಥರ ಅವರು ಏನು ಬುದ್ಧಿ ಕಲಿಯೋದಿಲ್ಲ. 1947ದಲ್ಲಿ ಅವರು ವಾರ್ ಮಾಡಿದರು. ಆಮೇಲೆ ನಾವು ಅವ್ರಿಗೆ ಪಾಠ ಕಳಿಸ್ಬಿಟ್ಟೆವು. 65ನಲ್ಲಿ ಕೂಡ ದಾಳಿ ಮಾಡಿದರು.
ಆವಾಗ ಸೋತು ಹೋದರು. 1971 ಕೂಡ ದಾಳಿ ಮಾಡಿದರು. ಆ ದಾಳಿಯಲ್ಲಿ ಒಂದು ಬಾಂಗ್ಲಾದೇಶ ಬೇರೆ ದೇಶನೇ ಮಾಡಿಬಿಟ್ಟೆವು. ಇವ್ರದ್ದು ಸುಮಾರು 93,000 ಪ್ರಿಸನರ್ಸ್ ಆಫ್ ವಾರ್ ನಮ್ಮ ಹತ್ರ ಇದ್ದರು. ಅವ್ರಿಗೆ 2 ವರ್ಷ 3 ವರ್ಷ ನಾವು ಇಟ್ಕೊಂಡು ಆಮೇಲೆ ಅವರಿಗೆ ಅವ್ರ ಮೇಲೆ ಮುಕದ್ದಮ ನಡೆಸಿ ಕೊನೆಗೆ ವಾಪಸ್ ಕಳಿಸಿದ್ದೆವು. ಜಗತ್ತಿನಲ್ಲೇ ಮಿಲಿಟ್ರಿ ಇತಿಹಾಸದಲ್ಲೇ ಒಂದು ದೊಡ್ಡ ಪ್ರಿಸನರ್ಸ್ ಆಫ್ ವಾರ್ನ ಸಂಖ್ಯೆ ಅಂತಂದ್ರೆ ಆವಾಗಾಗಿತ್ತು 1971. ಇವಾಗ ಅದು ಕೇಳಲಿಲ್ಲ ಅಂದು ಅವರು 1990 ಕಾರ್ಗಿಲ್ನಲ್ಲಿ ಉಗ್ರವಾದಿಗಳನ್ನು ಬಂದಾರ ಅಂತಂದು ಹೇಳ್ತಾಯಿದ್ರು. ಅದ್ರ ರೆಗ್ಯುಲರ್ ಫೋರ್ಸಸ್ ಇದ್ದರು ಆವಾಗ ಕೂಡ ಸೋಲಿಸ್ಬಿಟ್ಟೆವು ಅವರಿಗೆ. ಕೊನೆಗೆ ಅವರು ಪ್ರಾಕ್ಸಿ ವಾರ್ನಲ್ಲಿ ಇನ್ವಾಲ್ವ್ ಆಗ್ತಾಯಿದ್ದಾರೆ. ಎಷ್ಟು ಮಾಡಿದರು. ಇವಾಗ ಇಕನಾಮಿ ಅವ್ರದ್ದು ಇಷ್ಟು ಖರಾಬಿದೆ, ಅವ್ರಿಗೆ ಇಷ್ಟೊಂದು ಒಂದು ಲೋನ್ ಇದೆ, $75 ಟ್ರಿಲಿಯನ್ ಲೋನ್ ಇದೆ ಅವರಿಗೆ. ಅಂಥದ್ದು ಕೂಡ ಅವ್ರ ಪೇಯಿಂಗ್ ಕೆಪಾಸಿಟಿ ಈಸ್ ನಾಟ್ ಮೋರ್ ದೆನ್ ಈವನ್ $2 ಟ್ರಿಲಿಯನ್ ಪರ್ ಇಯರ್. ಆದಾಗ್ಯೂ ಕೂಡ ಅವರು ಒಂದು ಕಟೋರ ಹಿಡ್ಕೊಂಡು ಅಲ್ಲಿಂದ ಇಲ್ಲಿಂದ ಲೋನ್, ಒಂದು ಜಾಗದಾಗಿನ ಲೋನ್ ತಂದು ಇನ್ನೊಂದು ಜಾಗದಾಗ EMI ಕೊಡೋಂಗೆ ಅವ್ರದ್ದು ಪರಿಸ್ಥಿತಿ ಇದೆ. ಎಣ್ಣೆ ಇಲ್ಲ, ರ್ಯಾಷನ್ನು, ಪ್ರತಿಯೊಂದು ಮಹಂಗಾಯಿ ಇಷ್ಟು ಹೆಚ್ಚಾಗಿದೆ ಅದರಲ್ಲಿ. ಆದರೂ ಅವ್ರು ಪಾಠ ಕಲಿಯೋದಿಲ್ಲ. ಅವರು ಇರ್ತಾರೋ ಏನು ಪೂರ ಈ ಒಂದು ಜಗತ್ತಿನ ನಕಾಶೆಯಿಂದ ಪಾಕಿಸ್ತಾನ ಅನ್ನೋದು ಹೋಗಿಬಿಡ್ತದೋ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವ್ರು ಇವಾಗ ನಮ್ಮನ್ನೇ ಚಿಡಾಸ್ತಾ ಇದ್ದಾರೆ. ಭಾರತ ದೇಶಕ್ಕೆ ಅಂತೂ ನಾರ್ಮಲ್ ಅಲ್ಲದ. ಭಾರತ ದೇಶ ಒಂದು ಭಾಳಷ್ಟು ಶಕ್ತಿಶಾಲಿ ದೇಶ. ಇಲ್ಲಿಂದ ಸೈನಿಕರು ಭಾಳ ಪ್ರೊಫೆಷ್ನಲ್ಲು, ಡಿಸಿಪ್ಲಿನ್ಡು. ಆಮೇಲೆ ಸರ್ಕಾರದೊಂದು ವಿಲ್ ಪಾರ್ ಇದೆ. ಮಾಡರ್ನೈಸೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮ ಹತ್ರ ಒಳ್ಳೆ ರೀತಿಯ ವೆಪನ್ ಸಿಸ್ಟಮ್ಸ್ಗಳು ಇವೆ. ಡಿಫೆನ್ಸ್ ಮ್ಯಾಗ ಭಾಳಷ್ಟು ಒಂದು ಮಾಡರ್ನೈಸೇಷನ್ದು ಸ್ಕೀಮ್ಸ್ಗಳು ಭಾಳಾಗಿವೆ. ಅದಕ್ಕೋಸ್ಕರ ಪಾಕಿಸ್ತಾನ ಅವ್ರ ಹತ್ರ ಕೆಪಾಸಿಟಿಲಿ ಒಂದು 4-5 ದಿನವೂ ಕೂಡ ವಾರ್ ಮಾಡಂಗೆ. ಆದ್ರೆ ಅವರು ಇಂಥ ಚುಟ್ಪುಟ್ಟು ಮಾಡ್ತಾಯಿರ್ತಾರೆ. ಸಿವಿಲಿಯನ್ ಮಂದಿ ಕೊಲ್ಲೋದು ಅಥವಾ ಯಾವಾಗಲೂ ಅದೇ ಮಾಡಿದ್ದಾರೆ ಅವರು. ಇವಾಗಲೂ ಅದೇ ಮಾಡ್ತಾರೆ. ಪಾಠ ಕಲಿಯಲ್ರು ಅಂತ ಅನ್ನಿಸ್ತದೆ ನನಗೆ. ಆದರೆ ನಾವು ಕಲಿಸ್ತೇವಂತ ನಾವು ಪಣ ತೊಟ್ಟಿದ್ದೆವು. ಅವ್ರಿಗೆ ಕಲಿಸ್ಲೇಬೇಕು ಪಾಠ ಅನ್ನೋದು ನಮ್ಮ ಜಿದ್ದು. ಸರ್, ಈಗ ಏನು ಪಹಲ್ಗಾಮ್ಗೆ ಹೋದಂಥ ಏನು ಪ್ರವಾಸಿಗರ ಮೇಲೆ ಮಾಡಿದರು, ಭಾರತ ಕೂಡ ಏನು ಆ ಉಗ್ರರನ್ನೇ ಟಾರ್ಗೆಟ್ ಮಾಡಿ ಯಾವುದೇ ಸಿವಿಲಿಯನ್ಸ್ಗೆ ಹಾರ್ಮ್ ಆಗದೆ ಇರೋ ರೀತಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿತ್ತು. ಆದರೆ ಪಾಕಿಸ್ತಾನ ನಿನ್ನೆ ಸುಮ್ಮನೆ ಏನು ಅಮಾಯಕರ ಬಲಿ ತಗೊಳ್ಳುವಂಥ ಕೆಲಸ ಮಾಡ್ತದೆ, ದಾಳಿ ಮಾಡ್ತದೆ. ಇದಕ್ಕೆ ಭಾರತ ಯಾವ ರೀತಿ ಉತ್ತರ ಕೊಡುತ್ತೆ? ಅಮಾಯಕ ಭಾರತೀಯರ ಜೀವ ಹೋಗಿದ್ದಕ್ಕೆ ಯಾವ ರೀತಿ ಉತ್ತರ ಕೊಡ್ಬೋದು? ಇದೇ ಥರ ಇವಾಗ ಏನು ಕೊಟ್ಟಿದ್ದೇವಲ್ಲ ಟಾರ್ಗೆಟು, 9 ಟಾರ್ಗೆಟಿಗೆ ಅಷ್ಟೇ ಸೆಲೆಕ್ಟ್ ಮಾಡಿದೆವು. ಇವಾಗ ಈ ಥರ ಬಂತು ಅಂದರೆ ನಮ್ಮ ಹತ್ರ ಎಲ್ಲ ಟಾರ್ಗೆಟ್ಸ್ಗಳು ಪ್ಲಾಟೆಡ್ ಇವೆ, ಮಿಸೈಲ್ಸ್ ಲೇಡಿವೆ ಅದ್ರ ಮೇಲೆ. ಈ ಥರ ಅವ್ರು ಮಾಡಿದರೂ ನಮ್ಮದು ಪೇಷನ್ಸ್ ಖತಮ್ ಆಗ್ತದೆ. ಅವ್ರು ಆಗಂಗೆ ಮಾಡತ್ತಾರೆ ಅವರು. ಆಯಿತು ಅಂದ್ರೆ ಮತ್ತು ಅವರು 1% ಮಾಡಿದರೆ ನಾವು 10% ನಾವು ಮಾಡೋಂಥ ಕೆಪಾಸಿಟಿ ಇದೆ. ಅವರು ಸಪೋಸ್ ಆಗಿ ನಮ್ಮ 10 ಸಿವಿಲಿಯನ್ಗಳಿಗೆ ಕೊಲ್ಲಿದರೆ ನಾವು ಅವ್ರದ್ದು 100 ಸಿವಿಲಿಯನ್ಸ್ಗೆ ವಿದಿನ್ ನೋ ಟೈಮ್ ನಾವು ಕೊಲ್ಲೋಂಥ ಶಕ್ತಿ ನಮ್ಮ ಹತ್ರ ಇದೆ. ಅದಕ್ಕೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ, ಅವರು ದೇವ್ರು ಅವ್ರಿಗೆ ಬುದ್ಧಿ ಕೊಡಲಿ ಅನ್ನೋದು ನಾನು ಅಂತೀನಿ. ಯಾಕಂದ್ರೆ ಯುನೈಟೆಡ್ ನೇಷನ್ಸ್ ಮಿಷನ್ನಲ್ಲಿದ್ದಾಗ ಅವ್ರ ಜೊತೆ ನಾನು ಕೆಲವರು ಬರ್ತಾಯಿದ್ರು, ನಾವು ಮಾತಾಡ್ತಿದ್ದೆವು. ಆದರೆ ಅವ್ರದ್ದು ಇದೇ ಥರ ಅವ್ರ ರಕ್ತದಲ್ಲೇ ಇದೆ ಅದು. ಆದರೂ ಮತ್ತು ನಮ್ಮ ಹತ್ರ ಕೆಪಾಸಿಟಿ ಇದೆ. ನಾವು ಅವರಿಗೆ ಪಾಠ ಕಲಿಸ್ತೀವಿ ಅಂತ ನನಗೆ ಭರವಸೆ ಇಲ್ಲ. ಅದಲ್ಲದೆ ಪಾಕ್ ಅಕ್ಯುಪೈಡ್ ಕಾಶ್ಮೀರೂ ಬರ್ತದೆ ಮತ್ತು ಪಾಕಿಸ್ತಾನ ಉಳ್ಕೊಳ್ಳೋದು ಹೊಂಟೋಯ್ತದೆ ಅಂತ ಅನ್ನಿಸ್ತದೆ ನನಗೆ. ಇಷ್ಟು ಕರ್ನಲ್ ಶರಣಪ್ಪ ಅವರ ಮಾತಾಗಿತ್ತು. ಏನು ಪಾಕಿಸ್ತಾನದವರು ಭಾರತೀಯರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಅವರು 1 ಏಟನ್ನು ಕೊಟ್ಟರೆ ನಾವು ಅದಕ್ಕೆ ಪ್ರತ್ಯುತ್ತರವಾಗಿ 10 ಏಟನ್ನು ಕೊಡ್ತೇವೆ, ಅವರು ವಿಚಾರ ಮಾಡಿ ಮುಂದಿನ ಹೆಜ್ಜೆ ಇಡಬೇಕು ಅಂತ ಹೇಳ್ತಿದ್ದಾರೆ. ಮುಂದೆ ನೋಡಬೇಕು ಭಾರತ ಯಾವೆಲ್ಲ ರೀತಿ ಪಾಕಿಸ್ತಾನಕ್ಕೆ ಉತ್ತರ ಕೊಡ್ತದೆ ಅಂತ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.